ಚಪಾತಿ, ರೊಟ್ಟಿ, ಅನ್ನಕ್ಕೆ ಈ ಪಲ್ಯ ಸೂಪರ್ ಕಾಂಬಿನೇಷನ್ ಆಗಿದೆ. ಹಾಗಾದರೆ ಇದು ಯಾವುದು ಪಲ್ಯ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ, ಬನ್ನಿ ನೋಡುವ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಷಿರ್ ಕ್ರಿಯೇಷನ್ಸ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕು, ಕಮೆಂಟು, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೀರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ. ಬನ್ನಿ ಮೊದಲು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಸಿಂಪಲ್ ರೆಸಿಪಿ ಮತ್ತು ಈಸಿಯಾಗಿ ಮಾಡುವಂತಹ ರೆಸಿಪಿಯಾಗಿದೆ. ಮೊದಲಿಗೆ ನಾನಿಲ್ಲಿ ಹೀರೆಕಾಯಿ ತಗೊಂಡಿದ್ದೇನೆ, ಎಳತ್ತಾಗಿರುವಂಥ ಹೀರೆಕಾಯಿ. ಈಗ ಅದನ್ನು ಒಂದು ಬಾಣಲೆ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 2-3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕ್ತಿದ್ದೀನಿ. ನಂತರ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೇವೆ. ಮೊದಲೇ ಮೆಣಸಿನ್ಕಾಯನ್ನು ಹಾಕಬಾರ್ದು. ಮೆಣಸಿನ್ಕಾಯಿ ಮೊದಲೇ ಹಾಕೋದ್ರಿಂದ ಘಾಟ್ ಆಗುತ್ತೆ, ಅಡುಗೆ ಟೇಸ್ಟ್ ಬರೋದಿಲ್ಲ. ಹಾಗಾಗಿ ಅದನ್ನು ನಂತರದಲ್ಲಿ ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ಮೊದಲು ನಾನಿಲ್ಲಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಜೀರಿಗೆ ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಎಳತ್ತು ತಗೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹೀರೆಕಾಯಿ. ಬಲ್ತದನ್ನು ತಗೊಂಡ್ರೆ ಅಷ್ಟೇನು ಟೇಸ್ಟ್ ಇರೋದಿಲ್ಲ. ನಾನಿಲ್ಲಿ ಎಳೆಯದು ಅರ್ಧ kg ಆಗೋಷ್ಟು ಹೀರೆಕಾಯಿನ ತೆಗೆದುಕೊಂಡಿದ್ದೀನಿ. ಈಗ ಆಲ್ರೆಡಿ ಈರುಳ್ಳಿ ಫ್ರೈ ಆಗಿದೆ. ಈಗ ಅದಕ್ಕೆ 1 ಟೊಮೆಟೊ ಮತ್ತು 3 ಮೆಣಸಿನಕಾಯಿ, ಒಣಗಿದ ಮೆಣಸಲ್ಲ ಅದು. ಒಂಚೂರು ಕಲರ್ ರೆಡ್ ಬಂದಿದೆ. ಆ ಮೆಣಸನ್ನು ಯೂಸ್ ಮಾಡ್ತಾಯಿದ್ದೇನೆ. ಇದನ್ನು ಹಾಕಿ ಫ್ರೈ ಮಾಡಬೇಕು. ನಾವಿಲ್ಲಿ ಈ ಪಲ್ಯದ ಜೊತೆಗೆ ರೊಟ್ಟಿಯನ್ನು ಮಾಡ್ತಿದ್ದೇವೆ ಕಾಂಬಿನೇಷನ್ ಆಗಿ. ರೊಟ್ಟಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಈ ಪಲ್ಯಗೆ. ನೋಡ್ತಾ ಇರ್ಬೋದು, ಒಂದು ಕಡೆಯಿಂದ ನಾವು ರೊಟ್ಟಿ ಮಾಡ್ತಾಯಿದ್ದೀವಿ. ನಂತರ ಇವಾಗ ಫ್ರೈ ಆಗಿದೆ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಬರ್ತಾ ಇದೆ ಆಲ್ಮೋಸ್ಟ್. ನಂತರ ಇದಕ್ಕೆ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯನ್ನು ಆ್ಯಡ್ ಮಾಡ್ಕೊಳ್ತೀವಿ. ನೋಡ್ಬೋದು, ಹೀರೆಕಾಯಿ ತುಂಬ ಎಳೆತ್ತು ಇದೆ, ಫ್ರೆಶ್ ಇದೆ. ನೆಕ್ಸ್ಟ್ ಹೀರೆಕಾಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಎಳೆತ್ತು ಹೀರೆಕಾಯಿ ತಗೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತದೆ. ನಾನಿಲ್ಲಿ ಅರ್ಧ kg ಹೀರೆಕಾಯಿನ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದರ ಮೇಲೆ ನೀವು ಮಾಡ್ಬೋದು. 1 ಈರುಳ್ಳಿ, 1 ಟೊಮೆಟೊ, 3 ಮೆಣಸಿನ್ಕಾಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಖಾರ ಬೇಕಾದಲ್ಲಿ ಆ್ಯಡ್ ಮಾಡ್ಕೋಬೋದು ಇನ್ನೂ ಕೂಡ. ಇವಾಗ ಎಲ್ಲ ಹೀರೆಕಾಯನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಯಿಲಲ್ಲೇ ಬೇಯಿಸಬೇಕು. ಇದಕ್ಕೆ ನೀರೇನು ಆ್ಯಡ್ ಮಾಡುವಂತಿಲ್ಲ. ನೀರು ಆ್ಯಡ್ ಮಾಡೋರು ಮಾಡ್ಬೋದು, ಬಟ್ ನಾನಿಲ್ಲಿ ನೀರು ಆ್ಯಡ್ ಮಾಡ್ತಿಲ್ಲ. ಹಾಗೆಯೇ ಫ್ರೈ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡ್ತಿರ್ಬೋದು, ಇವಾಗ ಆಯಿಲಲ್ಲಿ ಫ್ರೈ ಆಗಲಿಕ್ಕೆ ಬಿಡ್ತೇನೆ. ಸ್ವಲ್ಪ ಹೊತ್ತು ಆಯಿಲಲ್ಲೇ ಫ್ರೈ ಆಗುತ್ತೆ. ಇದು ಚಪಾತಿ ಮತ್ತು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಬೇಕಾದಲ್ಲಿ ದೋಸೆ, ಅನ್ನಕ್ಕೆ ಕೂಡ ಹಾಕಿ ತಿನ್ಬೋದು, ಅದಕ್ಕೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ. ಇದಕ್ಕೆ ನಾನೀಗ ಅರಿಶಿಣ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡುವಾಗ ನೋಡಿಕೊಂಡು ಆ್ಯಡ್ ಮಾಡಬೇಕು. ಯಾಕೆಂದರೆ ಇದು ಬೇಯ್ದ ನಂತರ ಪಲ್ಯ ಸ್ವಲ್ಪ ಆಗ್ತದೆ. ಹಾಗಾಗಿ ಉಪ್ಪು ಜಾಸ್ತಿ ಆಗ್ತದೆ. ಹಾಗಾಗಿ ಉಪ್ಪನ್ನು ಫಸ್ಟ್ ಹಾಕುವಾಗ ಒಂಚೂರು ಕಮ್ಮಿಯೇ ಹಾಕಬೇಕು. ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡಬೇಕು. ನನಗಿಲ್ಲಿ ಖಾರ ಸ್ವಲ್ಪ ನಾವು ಜಾಸ್ತಿ ಹಾಕ್ತೇವೆ. ಹಾಗಾಗಿ ನಾನಿಲ್ಲಿ ಮೆಣಸಿನ ಹುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ, 2 ಟೇಬಲ್ ಸ್ಪೂನ್ ಆಗುವಷ್ಟು. ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಆಗಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕಲಿಸ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಮೆಣಸಿನ ಹುಡಿ ಎಲ್ಲ ಹಾಕಿರೋದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದನ್ನು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡಬೇಕು. ಸಿಂಪಲ್ ರೆಸಿಪಿ, ಬೇಗ ಆಗುವಂತಹ ರೆಸಿಪಿ ಮತ್ತು ಈಸಿ ರೆಸಿಪಿಯಾಗಿದೆ. ಚಪಾತಿ, ರೊಟ್ಟಿ, ಪಲ್ಯಗೂ ಇಲ್ಲಾಂದ್ರೆ ಅನ್ನಕ್ಕೂ ಕೂಡ ಇದು ತುಂಬ ಟೇಸ್ಟಿಯಾಗಿರ್ತದೆ. ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ರೆಸಿಪಿ ಕೂಡ ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗೆ ಆಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಹಾಕಿ. ಈಗ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಮಾಡಿ ಆಯಿತು. ನಂತರ ಇದನ್ನು ಈಗ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡುವ.
ಒಂದು ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡುವ. ಇದಕ್ಕೆ ನೀರೇನು ಆ್ಯಡ್ ಮಾಡೋದು ಬೇಡ. ನೀರು ಆ್ಯಡ್ ಮಾಡಿದರೆ ಅಷ್ಟು ಟೇಸ್ಟ್ ಸರಿ ಬರೋದಿಲ್ಲ. ನೀರು ಆ್ಯಡ್ ಮಾಡೋದೇ ಹಾಗೆ ಬೇಯ್ತದೆ, ಅದೇ ನೀರು ಬಿಡ್ತದೆ. ಆಲ್ಮೋಸ್ಟು ನೋಡಿರ್ಬೋದು, ಆಲ್ಮೋಸ್ಟ್ ಬೆಂದಿದೆ, ಅದೇ ನೀರು ಬಿಡ್ತದೆ. ಹೀರೆಕಾಯಿ ಆಲ್ಮೋಸ್ಟ್ ನೀರು ಬಿಡ್ತದೆ. ಎಳೆತ್ತಿರುತ್ತಲ್ಲ, ನೀರು ಬಿಡುತ್ತೆ. ಹಾಗಾಗಿ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಆಲ್ಮೋಸ್ಟ್ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಇನ್ನು ಜಾಸ್ತಿ ಬೆಂದಿಸಿದರೆ ಅದು ಫುಲ್ಲು ಸರಿ ಅನಿಸೋದಿಲ್ಲ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗ್ತದೆ. ಈಗ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ. ನೆಕ್ಸ್ಟ್ ಇದನ್ನು ಸರ್ವ್ ಮಾಡಿದರೆ ಆಯಿತು. ನೋಡ್ಬೋದು, ಸೂಪರ್ ಆಗಿದೆ. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ರೊಟ್ಟಿ ಚಪಾತಿಗೆ ಹೇಳಿ ಮಾಡಿಸಿದ ರೆಸಿಪಿಯಾಗಿದೆ. ನಾವಿಲ್ಲಿ ರೊಟ್ಟಿ ಜೊತೆಗೆ ಟ್ರೈ ಮಾಡ್ತೀವಿ. ರೊಟ್ಟಿ ಜೊತೆಗೆ ಇವತ್ತು ತಿಂತಿರುವಂತಹದ್ದು. ನೋಡ್ಬೋದು, ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಇದರಲ್ಲೂ ಹೀರೆಕಾಯಲ್ಲಿ ಬೇರೆ ಬೇರೆ ಟೈಪ್ಸ್ ಮಾಡ್ಬೋದು. ಅದು ಬೇರೆ ವಿಡಿಯೋದಲ್ಲಿ ಮಾಡಿಸ್ತೇನೆ. ಇದು ಸಿಂಪಲ್ ಆಗಿರುವಂತಹ ಒಂದು ರೆಸಿಪಿಯನ್ನು ಮಾಡಿರುವಂತಹದ್ದು. ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಶೇರು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ವಿಡಿಯೋಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.